ಮೋನಿಕಾ ಗುರ್ಡೆ ಅಥವಾ ಲೇಡಿ ಆಫ್ ಸ್ಟೈಲ್. ಮೋನಿಕಾ ಮೂಲತಃ ಮಹಾರಾಷ್ಟ್ರದ ನಾಗಪುರ ನಗರದ ನಿವಾಸಿ. ಇವರ ತಂದೆ ನಿವೃತ್ತ ನ್ಯಾಯಾಧೀಶರು. ತಂದೆಯ ಸಲಹೆಯಂತೆ ಮೋನಿಕಾ ಮುಂಬೈನಲ್ಲಿ ತನ್ನ ಉನ್ನತ ಶಿಕ್ಷಣವನ್ನು ಪಡೆದಿದ್ದಳು. ಶಿಕ್ಷಣದ ಹೊರತಾಗಿ ಮೋನಿಕಾ ಫೋಟೋಗ್ರಫಿ ಬಗ್ಗೆ ಹೆಚ್ಚಿನ ಒಲವಿತ್ತು. ಬಾಲ್ಯದಿಂದಲೂ ವಿಭಿನ್ನವಾದದ್ದನ್ನು ಮಾಡಬೇಕೆಂದು ಉತ್ಸುಕತೆ ಹೊಂದಿದ್ದು ಛಾಯಾಗ್ರಹಣವನ್ನೇ ವೃತ್ತಿಯಾಗಿಸುವ ಯೋಚನೆಯಲ್ಲಿದ್ದಳು. ಇದರ ಜೊತೆಗೆ ದೇಶೀಯ ಮತ್ತು ವಿದೇಶಿಯ ಅಮೂಲ್ಯವಾದ ಸುಗಂಧ ದ್ರವ್ಯಗಳನ್ನು ಸಿಕ್ಕಾಪಟ್ಟೆ ಇಷ್ಟಪಡುತ್ತಿದ್ದರು. ಚಿಕ್ಕ ವಯಸ್ಸಿನಿಂದಲೂ ಅತ್ಯುತ್ತಮವಾದ ಸುಗಂಧಗಳ ಬಗ್ಗೆ ತುಂಬಾ ತಿಳಿದುಕೊಂಡಿದ್ದರು. ಅತ್ತ ಮೋನಿಕಾ ಮುಂಬೈನ ಜೆಜೆ ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಆರ್ಟ್ಸ್ನಿಂದ ಫೋಟೋಗ್ರಫಿಯಲ್ಲಿ ಪದವಿ ಕೋರ್ಸ್ ಮುಗಿಸಿದರು. ಇನ್ನೇನು ಫೋಟೋಗ್ರಫಿ ವೃತ್ತಿ ಶುರು ಮಾಡಬೇಕೆಂದು ಬಯಸಿದರು. ಅತ್ತ ಸುಗಂಧ ದ್ರವ್ಯಗಳ ಸುವಾಸನೆ ಮೋನಿಕಾಳನ್ನು ಸೆಳೆಯುತ್ತಿತ್ತು. ಸುಗಂಧ ದ್ರವ್ಯದೊಂದಿಗಿನ ಅವರ ಒಲವಿನಿಂದ ದೂರವಿರಲು ಮನಸ್ಸು ಒಪ್ಪಲಿಲ್ಲ. ಹೀಗಾಗಿ ಸುಗಂಧ ದ್ರವ್ಯ ಮತ್ತು ಛಾಯಾಗ್ರಹಣ ಜೊತೆ ಏಕಕಾಲದಲ್ಲಿ ಜೀವನ ಪ್ರಯಾಣ ಮುಂದುವರೆಸಲು ನಿರ್ಧರಿಸಿದರು. ಅದರಂತೆ ಮೋನಿಕಾ ಛಾಯಾಗ್ರಹಣವನ್ನು ತನ್ನ ಹವ್ಯಾಸವಾಗಿ ಮತ್ತು ಸುಗಂಧ ದ್ರವ್ಯದ ವ್ಯಾಪಾರವಾಗಿಸಿಕೊಂಡಳು. ಸುಂದರ ಕನಸುಗಳಿಗೆ ರೆಕ್ಕೆಗಳನ್ನು ಕೊಡುವ ಭರವಸೆಯೊಂದಿಗೆ ಮೋನಿಕಾ ಮುಂಬೈ ಬಿಟ್ಟಳು. ಆ ಬಳಿಕ ನೆಲೆ ಕಂಡುಕೊಂಡಿದ್ದೇ ನಮ್ಮ ಬೆಂಗಳೂರಿನಲ್ಲಿ ಸಿಲಿಕಾಟ್ ಸಿಟಿಗೆ ಬಂದ ಸ್ವಲ್ಪ ಸಮಯದಲ್ಲೇ ಮೋನಿಕಾಗೆ ಛಾಯಾಗ್ರಾಹಕರೊಬ್ಬರು ಪರಿಚಯರಾದರು. ಪರಿಚಯ ಪ್ರೇಮವಾಗಿ, ಪ್ರೇಮ ಪ್ರಣಯವಾಗಿ ಇಬ್ಬರು ವಿವಾಹವಾದರು. ಅದು 2004. ಹೊಸ ಜೀವನ ಆರಂಭಿಸಿದ್ದ ಇಬ್ಬರು ಬೆಂಗಳೂರು ಬಿಟ್ಟು ಬೇರೊಂದು ನಗರವನ್ನು ಆಯ್ಕೆ ಮಾಡಿಕೊಳ್ಳಲು ನಿರ್ಧರಿಸಿದರು. ಅದರಂತೆ 2009ರಲ್ಲಿ ಚೆನ್ನೈನಲ್ಲಿ ಹೊಸ ಬಾಳನ್ನು ಆರಂಭಿಸಿದರು. ಇತ್ತ ಬೆಂಗಳೂರಿನಲ್ಲಿದ್ದ ಈ ಜೋಡಿಗೆ ಚೆನ್ನೈ ಅಷ್ಟೊಂದು ಹಿಡಿಸಿರಲಿಲ್ಲ. ಹೀಗಾಗಿ 2011ರಲ್ಲಿ ಇಬ್ಬರೂ ಗೋವಾಗೆ ಶಿಫ್ಟ್ ಆದರು. ಮೋನಿಕಾ ಛಾಯಾಗ್ರಹಣ ಮತ್ತು ಸುಗಂಧ ದ್ರವ್ಯಗಳ ವ್ಯಾಪಾರವನ್ನು ಅಲ್ಲೂ ಆರಂಭಿಸಿದಳು. ಆದರೆ ಈ ಬಾರಿ ಮೋನಿಕಾಳ ಅದೃಷ್ಟ ಕೈ ಹಿಡಿದಿತ್ತು. ಗೋವಾದಲ್ಲಿ ಮೋನಿಕಾ ರಾತ್ರೋರಾತ್ರಿ ಖ್ಯಾತಿ ಪಡೆದಳು. ಈಕೆ ನೀಡುತ್ತಿದ್ದ ಸುಗಂಧ ದ್ರವ್ಯಕ್ಕೆ ದೇಶ ವಿದೇಶಿಗಳು ಕೂಡ ಮಾರು ಹೋದರು. ಖ್ಯಾತಿಯು ವಿಶ್ವಖ್ಯಾತಿಯಾಯಿತು. ವಿಶ್ವದ ಪ್ರಸಿದ್ಧ ಅಂತಾರಾಷ್ಟ್ರೀಯ ನಿಯತಕಾಲಿಕೆಗಳಾದ ಮಿಂಟ್, ಎಲ್ಲೆಕೋರ್, ವೋಗ್ ಮುಖಪುಟದಲ್ಲಿ ಮೋನಿಕಾ ಗುರ್ಡೆ ಫೋಟೋಗಳು ಕಾಣಿಸಿಕೊಂಡಿತು. ಇನ್ನೊಂದೆಡೆ 2016ರಲ್ಲಿ ಮೋನಿಕಾ ಛಾಯಾಗ್ರಹಣಕ್ಕಾಗಿ ಎಕ್ಸಲೆನ್ಸ್ ಅವಾರ್ಡ್ ಪಡೆದರು. ಜೊತೆಗೆ ಸುಗಂಧ ದ್ರವ್ಯದ ವ್ಯವಹಾರ ಕೂಡ ವಿದೇಶಕ್ಕೆ ವ್ಯಾಪಿಸಿತು. ಇವರ ಸುಗಂಧ ದ್ರವ್ಯಗಳಿಗೆ ಇಂಗ್ಲೆಂಡ್ನಲ್ಲಿ ಮಾರುಕಟ್ಟೆ ಸೃಷ್ಟಿಯಾಯಿತು. ಸುಗಂಧ ದ್ರವ್ಯದ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಮೋನಿಕಾ ಲೇಡಿ ಆಫ್ ಸ್ಟೈಲ್ ಎಂಬ ಹೆಸರಿನಿಂದ ಗುರುತಿಸಿಕೊಂಡರು. ಸುಗಂಧ ದ್ರವ್ಯ ವ್ಯಾಪಾರದ ಖ್ಯಾತಿ ಮತ್ತು ಕೆಲಸದ ಹೊರೆ ಮೋನಿಕಾಳನ್ನು ಮನೆಯ ಜೀವನದ ಟ್ರ್ಯಾಕ್ ತಪ್ಪಿಸಿತು. ಕೆಲವೇ ವರ್ಷಗಳಲ್ಲಿ ಮೋನಿಕಾ ತನ್ನ ಗಂಡನಿಂದ ದೂರವಾದಳು. ಪತಿಯಿಂದ ಬೇರ್ಪಟ್ಟ ಬಳಿಕ ಮೋನಿಕಾ ಮತ್ತೆ ಗೋವಾದಲ್ಲೇ ಉಳಿದು ಸುಗಂಧ ದ್ರವ್ಯದ ವ್ಯವಹಾರದಲ್ಲಿ ತೊಡಗಿಸಿಕೊಂಡಳು. ಎಂಒ ಹೆಸರಿನಲ್ಲಿ ದೊಡ್ಡ ಸುಗಂಧ ದ್ರವ್ಯ ಪ್ರಯೋಗಾಲಯವನ್ನು ಸ್ಥಾಪಿಸಿದರು. ಪತಿಯಿಂದ ಬೇರ್ಪಟ್ಟ 1 ವರ್ಷದ ನಂತರ ಅಂದರೆ ಏಪ್ರಿಲ್ 2016ರಲ್ಲಿ ಗೋವಾದ ರಾಜಧಾನಿ ಪಣಜಿಯಿಂದ 10-12 ಕಿಲೋಮೀಟರ್ ದೂರದಲ್ಲಿರುವ ಕಲಂಗುಟ್ ಬೀಚ್ ಬಳಿ ಐಷಾರಾಮಿ ಫ್ಲ್ಯಾಟ್ ಖರೀದಿಸಿದರು. ಅದು ಅಕ್ಟೋಬರ್ 7, 2016. ಬೆಳಗ್ಗೆ 9 ಗಂಟೆ ಸುಮಾರಿಗೆ ಲೇಡಿ ಆಫ್ ಸ್ಟೈಲ್ ಉಸಿರು ನಿಲ್ಲಿಸಿರುವುದಾಗಿ ವರದಿಯಾಗಿತ್ತು. ಫ್ಲ್ಯಾಟ್ನಲ್ಲಿ ಮೋನಿಕಾ ಗುರ್ಡೆ ಕೊಲೆ ಮಾಡಿರುವ ರೂಪದಲ್ಲಿ ಕಂಡುಬಂತು. ಗೋವಾ ಪೊಲೀಸರು ಮರಣೋತ್ತರ ಪರೀಕ್ಷೆಯ ವರದಿಯನ್ನು ಪಡೆದಾಗ ಅದು ದಿಗ್ಭ್ರಮೆಗೊಂಡರು. ಕೊಲೆಗೂ ಮುನ್ನ ಮೋನಿಕಾ ಅತ್ಯಾಚಾರಕ್ಕೊಳಗಾಗಿದ್ದಳು ಎಂದು ಮರಣೋತ್ತರ ಪರೀಕ್ಷೆಯ ವರದಿ ದೃಢಪಡಿಸಿತ್ತು. ಗೋವಾದ ಅಂದಿನ ಪೊಲೀಸ್ ಮಹಾನಿರ್ದೇಶಕ ಮುಕೇಶ್ ಚಂದ್ ತಕ್ಷಣದ ತನಿಖೆಗೆ ವಿಶೇಷ ತಂಡವನ್ನು ರಚಿಸಿದರು. ಮೋನಿಕಾ ಕೊಲೆ ಪ್ರಕರಣದಲ್ಲಿ ಗೋವಾ ಪೊಲೀಸರು ಫ್ಲ್ಯಾಟ್ ಸೆಕ್ಯೂರಿಟಿ ಗಾರ್ಡ್ ರಾಜೇಶ್ ಕುಮಾರ್ ಸಿಂಗ್ ಅವರನ್ನು ಬಂಧಿಸಿದರು. ಆ ಬಳಿಕ ಆತನನ್ನು ವಿಚಾರಿಸಿದಾಗ ಒಂದೊಂದೇ ವಿಷಯ ಬಾಯಿಬಿಟ್ಟಿದ್ದಾನೆ. ಕೊಲೆ ಆರೋಪಿ ರಾಜೇಶ್ ಕುಮಾರ್ಗೆ ಮೋನಿಕಾ ಮೇಲೆ ಲವ್ ಆಗಿತ್ತು. ಅದು ಕೂಡ ಒನ್ ಸೈಡ್ ಲವ್. ಆದರೆ ಕೇವಲ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದ. ರಾಜೇಶ್ಗೆ ಮೋನಿಕಾಳನ್ನು ಒಲಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದು ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿಯೇ ಆಕೆ ಬಳಸುತ್ತಿದ್ದ ಹಲವು ವಸ್ತುಗಳನ್ನು ಕದ್ದೊಯ್ಯುತ್ತಿದ್ದ. ಒಂದರ್ಥದಲ್ಲಿ ರಾಜೇಶ್ ಲೇಡಿ ಆಫ್ ಸ್ಟೈಲ್ಗೆ ಸೈಕೋ ಆಗಿದ್ದ. ಅದೊಂದು ದಿನ ಕಾರನ್ನು ಸ್ವಚ್ಛಗೊಳಿಸುವಾಗ ರಾಜೇಶ್ ಮೋನಿಕಾಳ ಕೊಡೆ ಕದ್ದಿದ್ದ. ಈ ವೇಳೆ ಸಿಕ್ಕಿಬಿದ್ದ ರಾಜೇಶ್ನನ್ನು ಕೆಲಸದಿಂದ ವಜಾ ಮಾಡಲಾಗಿತ್ತು. ಇದರಿಂದ ನೊಂದಿದ್ದ ರಾಜೇಶ್ ಮೋನಿಕಾ ಮೇಲೆ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದ್ದ. ಅದರಂತೆ ಮೋನಿಕಾ ಫ್ಲ್ಯಾಟ್ಗೆ ನುಗ್ಗಿದ್ದ ರಾಜೇಶ್ ಆಕೆಯ ಕೈಗಳನ್ನು ಕಟ್ಟಿಹಾಕಿ ಅತ್ಯಾಚಾರ ಎಸಗಿದ್ದ. ಆ ಬಳಿಕ ದಿಂಬಿನಿಂದ ಉಸಿರುಗಟ್ಟಿಸಿ ಸಾಯಿಸಿ ಎಸ್ಕೇಪ್ ಆಗಿದ್ದನು. ಈ ಕೊಲೆ ಪ್ರಕರಣ ಅಂದು ಗೋವಾದಲ್ಲಿ ಸಂಚಲನ ಸೃಷ್ಟಿಸಿತ್ತು.
ಲೇಡಿ ಆಫ್ ಸ್ಟೈಲ್ ಎಂದೇ ಹೆಸರುವಾಸಿಯಾಗಿದ್ದ 38 ವರ್ಷದ ಮೋನಿಕಾ ಕೊಲೆಯ ವಿಚಾರ ಅಂದು ವಿದೇಶಿ ಪತ್ರಿಕೆಗಳಲ್ಲಿ ಪ್ರಮುಖ ಸುದ್ದಿಯಾಗಿತ್ತು.